ಇದ್ರನ್ನ ಏನಂತ ಇದ್ರು ಅಂದರೆ ಕ್ಯಾಂಪ್ ಟೆಂಪಲ್. ಆ ಕಲಾಸಿಗಳಿಂದನೇ ಇದು ಕಲಾಸಿ ಪಾಳ್ಯವಾಯಿತು. ಪಾಳ್ಯ ಅಂದರೆ ಒಂದು ಊರು. ಬ್ರಿಟಿಷವರು ಒಂದು ಲೆಕ್ಕಾಚಾರದಲ್ಲಿ ಧಾರ್ಮಿಕ ಒಂದು ದೇವಾಲಯಗಳಿಗೆ ಆಗಲಿ ಅಷ್ಟು ಈಸಿಯಾಗಿ ಎಂಟ್ರಿ ಆಗ್ತಾ ಇರಲಿಲ್ಲ, ಚೆಕ್ ಮಾಡೋಕ್ಕೆ ಎಲ್ಲ. ಹಾಗಾಗಿ ಹೈದರ್ ಅಲಿಗೆ ಇದು ಸೇಫೆಸ್ಟ್ ಪ್ಲೇಸ್ ಆಗಿತ್ತು. ಇಲ್ಲಿ ವಿಶೇಷ ಏನು ಅಂದರೆ ಕರ್ಗ ಕೆಂಡ ದಾಟುತ್ತೆ, ಅದು ವಿಶೇಷ. ಕರ್ಗ ಹೊತ್ಕೊಂಡು ಅರ್ಚಕರು ಕೆಂಡ ದಾಟ್ತಾರೆ. ಇದು 48 ದಿನಗಳ ಆಚರಣೆ. ಬೆಂಗಳೂರಿನ ಹಳೆ ಬಾವಿಗಳನ್ನು ಗುರುತಿಸಿ ಪಾಯಿಂಟ್ ಮಾಡಿ ಒಂದೊಂದು ದಿಕ್ಕಿಗೂ ಹೋಗಿ ಗಂಗೆಯನ್ನು ತಲೆ ಮೇಲೆ ಹೊತ್ತು ತಂದು ನೃತ್ಯದ ಮೂಲಕ ತಂದು ಇಲ್ಲಿ ದೇವಿಗೆ ಅಭಿಷೇಕ ಮಾಡಿ 10 ದಿನಗಳ ಗಂಗೆ ಪೂಜೆ ಇಲ್ಲಿ ನಡೆಯುತ್ತೆ. ಎಲ್ರಿಗೂ ನಮಸ್ಕಾರ. ಲಾಫ್ಟಿ ಲ್ಯಾಂಡ್ಗೆ ಸ್ವಾಗತ. ಇವತ್ತು ನಾವು ಬೆಂಗಳೂರಿನ ಕಲಾಸಿಪಾಳ್ಯದ ಧರ್ಮರಾಯನ ದೇವಸ್ಥಾನದಲ್ಲಿದ್ದೀವಿ. ಕಾರಣ ಏನು ಅಂದರೆ ಇತ್ತೀಚೆಗೆ ನಾವು ಬೆಂಗಳೂರಿನ ಕರಗ ಉತ್ಸವವನ್ನು ನೋಡಿದ್ವಿ. ಬೆಂಗಳೂರಿನ ಹಲವು ಕಡೆ ಬೆಂಗಳೂರಿನ ಕರಗ ಅಂತ ನಡೆಯುತ್ತೆ. ನಾವು ನಮ್ಮೂರುಗಳಲ್ಲಿ ನಡೆಯೋ ಜಾತ್ರೆ ಥರ ಬೆಂಗಳೂರಿನ ಒಂದು ದೊಡ್ಡ ಜಾತ್ರೆಯಾಗಿ ನೋಡ್ತೀವಿ. ಅಂದರೆ ಒಂದು ಕಳಸನ ಹೊತ್ಕೊಂಡು ಆಚರಣೆ ಮಾಡುವಂಥ ಒಂದು ಸಂಪ್ರದಾಯ. ಸೊ ಏನು ಈ ಕರಗ, ಹಾಗಾದರೆ ಆ ಕಳಸದಲ್ಲಿ ಬರುವಂಥ ನೀರು ಏನು, ಅದು ಎಲ್ಲೆಲ್ಲಿಂದ ಬರುತ್ತೆ, ಈ ಕರಗದ ನಿಜವಾದ ವಿಶೇಷತೆ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಾವು ಇವತ್ತೊಬ್ಬರು ವಿಶೇಷ ಅತಿಥಿಗಳನ್ನು ಭೇಟಿಯಾಗೋದಕ್ಕೆ ಬಂದಿದ್ದೀವಿ. ಇವರು ತಮ್ಮ ದೀರ್ಘವಾದ ಅಧ್ಯಯನವನ್ನು ಇದೇ ಕಲಾಸಿಪಾಳ್ಯದ ಚರಿತ್ರೆಯ ಮೇಲೇ ಅವರು ತಮ್ಮ ಸಂಪೂರ್ಣ ಅಧ್ಯಯನವನ್ನು ಮಾಡಿದ್ದಾರೆ. ಬೆಂಗಳೂರಿನ ಅವಲೋಕನ ಅಂತ ಒಂದಷ್ಟು ಎಪಿಸೋಡ್ಗಳನ್ನ ಧನ್ಪಾಲ್ ಸರ್ ಜೊತೆ ಮಾಡಿದ್ವಿ. ಅದೇ ರೀತಿ ಇಡೀ ಕಲಾಸಿಪಾಳ್ಯದ ಒಂದು ಅವಲೋಕನವನ್ನು ಕುರಿತಾದಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅದಕ್ಕೆ ಪಾಂಚಾಲಿಯ ಶಪಥ ಅನ್ನುವಂಥ ಒಂದು ಹೆಸರನ್ನು ಇಟ್ಟಿದ್ದಾರೆ. ಅವರೇ ರಾಜೀವ್ ನೃಪತುಂಗ ಸರ್. ನಮಸ್ತೆ. ನಾವು ಬೆಂಗಳೂರು ಕರಗದ ಬಗ್ಗೆ ತುಂಬ ಕೇಳಿದ್ದೀವಿ, ಒಂದಷ್ಟು ಟಿ ವಿಗಳಲ್ಲೂ ನೋಡಿದ್ದೀವಿ. ಈ ಒಂದು ಕಳಸ ಹೊತ್ಕೊಂಡು ಹೋಗೋದು ಇದ್ರ ಬಗ್ಗೆ ಎಲ್ಲ ಒಂದಷ್ಟು ಐಡಿಯಾ ಇದೆ. ಬೆಂಗಳೂರಲ್ಲೇ ಒಂದು 2-3 ಕಡೆ ಒಂದಷ್ಟು ಕಡೆ ಬೆಂಗಳೂರು ಕರಗ ಉತ್ಸವ ನಡೆಯೋದನ್ನು ನಾವು ನೋಡ್ತಾನೆ ಬಂದಿದ್ದೀವಿ. ಬಟ್ ನಿಮ್ಮ ಜೊತೆ ಮಾತಾಡುವಾಗ ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ಹೊರಟಾಗ ನಮ್ಗೆ ಗೊತ್ತಾಗಿದ್ದು ಇದೊಂದು ದ್ರೌಪದಿಯ ದೇವಾಲಯ ಅಂತ. ಜನರಲಾಗಿ ನಾವು ಪಾಂಡವರು ಅಂದರೆ ಎಲ್ಲ 5 ಜನದ ದೇವಸ್ಥಾನಗಳನ್ನು ನೋಡಿದ್ದೀವಿ, ಇಲ್ಲ ಪಾಂಡವರುಗಳು ಪ್ರತಿಷ್ಠಾಪನೆ ಮಾಡಿರೋ ಲಿಂಗಗಳನ್ನು ನೋಡಿದ್ದೀವಿ, ಈ ಥರ ನೋಡಿದ್ದೀವಿ. ಬಟ್ ದ್ರೌಪದಿಗೆ ಆದಂಥ ಒಂದು ಪ್ರತ್ಯೇಕವಾದ ದೇವಸ್ಥಾನ. ಸೊ ಅದನ್ನೇ ಬೆಂಗಳೂರಿನ ಜನಗಳು ಶತಮಾನಗಳಿಂದ ಪೂಜಿಸ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಏನು ಕರಗಗಳು ನಡೆಯುತ್ತೆ ಅಲ್ಲೆಲ್ಲ ದ್ರೌಪದಿನೇ ಇರೋದು ಅನ್ನೋದು ತುಂಬ ನಮ್ಗೆ ಇಂಟ್ರೆಸ್ಟಿಂಗ್ ಆ್ಯಂಡ್ ಹೊಸ್ದಾಗಿ ಕಾಣಿಸುತ್ತೆ, ಒಂಥರ ವಿಶೇಷವಾಗೂ ಕಾಣಿಸುತ್ತೆ. ಅದ್ರ ಮೇಲೇ ನೀವು ಒಂದು ಪುಸ್ತಕ ಬರೆದಿದ್ದೀರಾ, ಪಾಂಚಾಲಿ ಶಪಥ ಅಂತ. ಸೊ ಕರಗದ ಮೇಲೇ ನಿಮ್ಮದೊಂದು ದೀರ್ಘವಾದ ಅಧ್ಯಯನ ಮಾಡಿದ್ದೀರಾ. ಸೊ ಏನು ಸರ್ ಎಕ್ಸಾಕ್ಟ್ಲಿ ಏನು, ಈಗ ನಾವು ಕಲಾಸಿಪಾಳ್ಯದಲ್ಲಿರೋ ಧರ್ಮರಾಯ ದೇವಸ್ಥಾನದಲ್ಲಿದ್ದೀವಿ. ಸೊ ಇದು ಬೆಂಗಳೂರಲ್ಲಿ 2ನೇ ಕರಗ ಅಂತ ನಾವು ಕರಿತೀವಿ. ಸೊ ಏನು ಕರಗ ಅಂದ್ರೇನು, ಎಲ್ಲ ಒಂದು ಈ ಐತಿಹಾಸಿಕವಾಗಿ, ಸಾಂಸ್ಕೃತಿಕವಾಗಿ, ಪುರಾಣವಾಗಿ ಹೆಂಗೆ ಕನೆಕ್ಷನ್ ಇದೆ ಅಂತ ಒಂದು ಹೇಳಿ ಸರ್. ಬೆಂಗಳೂರು ಅಂದ ತಕ್ಷಣ ಕರಗ ಉತ್ಸವ ತುಂಬ ಫೇಮಸ್ಸು. ಮೈಸೂರಲ್ಲಿ ಹೇಗೆ ದಸರಾ, ಹಾಗೆ ಈ ಕರಗದ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ನನಗೆ ತಿಳಿದಾಗ 2013ರಲ್ಲಿ ನಾನು ದೇವಸ್ಥಾನಗಳಿಗೆಲ್ಲ ಹೋಗಿ ಭೇಟಿ ಕೊಟ್ಟಾಗ ಕೇವಲ ಒಂದು ಮೌಖಿಕವಾದ ಒಂದು ಮಾತುಗಳು ಮಾತ್ರ ಇತ್ತು, ಜನಪದ ಮೌಖಿಕ, ಮತ್ತು ಯಾವುದೇ ರೀತಿ ದಾಖಲೆ ಸಂಶೋಧನೆಗಳ ಪುಸ್ತಕಗಳು ನನಗೆ ಸಿಗಲಿಲ್ಲ. ಹಾಗೆ ನಾನು ಹುಡುಕದಂಥ ಒಂದು ಪರಿಸ್ಥಿತಿಯಲ್ಲಿ ನನಗೆ ಫಸ್ಟು ಸಿಕ್ಕಿದಂಥ ಪುಸ್ತಕ ಯಾವುದು ಅಂದರೆ ಆಲ್ಫ್ ಇಲ್ಟ್ ಬಿಟ್ಟಲ್ ಅನ್ನುವಂತಹ ಒಬ್ಬ US ಒಬ್ಬ ಬ್ರಿಟಿಷ್ ಹಿಸ್ಟಾರಿಯನ್ ಆತನು ಬರೆದಿರುವಂತಹ ದಿ ಕಲ್ಟ್ ಆಫ್ ದ್ರೌಪದಿ ಅನ್ನುವಂತಹ 3 ಬುಕ್ಸ್ ಇದೆ, 3 ವಾಲ್ಯೂಮ್ ಇದೆ. ರೀಥಿಂಕಿಂಗ್ ಆಫ್ ಮಹಾಭಾರತ ಆ್ಯಸ್ ಅ ಓರಲ್ ಟ್ರೆಡಿಷನ್, ಸ್ಯಾನ್ಸ್ಕ್ರಿಟ್ನ ಅಧ್ಯಯನ ಮಾಡಿಕೊಂಡು ಮತ್ತು ಇಲ್ಲಿನ ದ್ರವಿಡರ ಒಂದು ಆಚರಣೆ ಕೂಡ ಅವ್ರು ಕನೆಕ್ಟಿವಿಟಿ ಮಾಡಿಕೊಂಡು ದಕ್ಷಿಣ ಭಾರತದಲ್ಲಿ ಇರುವಂಥ 460 ದ್ರೌಪದಿ ದೇವಾಲಯಗಳನ್ನ ಅಧ್ಯಯನ ಮಾಡಿದ್ರು. ಸುಮಾರು ಅವರ ಜೀವಮಾನದ 15ರಿಂದ 20 ವರ್ಷಗಳ ಕಾಲ ಈ ರಿಸರ್ಚಲ್ಲೇ, ಫೀಲ್ಡ್ ವರ್ಕಲ್ಲೇ, ನಾನು ಪುಸ್ತಕಗಳು ಹೇಳ್ತಾ ಇಲ್ಲ, ಫೀಲ್ಡ್ ವರ್ಕಲ್ಲೇ ಅವರು ಒಂದು ದಕ್ಷಿಣ ಭಾರತದಲ್ಲಿ ಸುಮಾರು 15 ವರ್ಷಗಳ ಕಾಲ ತಂಗಿ ಎಲ್ಲೆಲ್ಲಿ ಈ ದ್ರೌಪದಿ ಉತ್ಸವಗಳು ನಡೆಯುತ್ತೆ. ದ್ರೌಪದಿ ದೇವಸ್ಥಾನ ಅಂದ ತಕ್ಷಣ ಕರಗಾನೆ ಅಂತ ಅಲ್ಲ, 18 ದಿನಗಳ ಫೈರ್ ವಾಕಿಂಗ್ ಫೆಸ್ಟಿವಲ್, ಬೆಂಕಿ ಹಬ್ಬ ಅಂತ ಹೇಳ್ತೀವಿ. ಮಹಾಭಾರತನ ರೀಕ್ರಿಯೇಟ್ ಮಾಡ್ತಾರೆ. ಈ ರೀತಿ ಹೇಗೆ ಎಲ್ಲೆಲ್ಲಿ ಹೇಗಿದೆ, ಏನೇನು ಡಿಫ್ರೆನ್ಸ್ ಇದೆ ಅದನ್ನೆಲ್ಲ ದಾಖಲೆ ಮಾಡ್ತಾ ಬರ್ತಾರೆ. ಸೊ ಅವ್ರ ಪುಸ್ತಕದಲ್ಲಿ ಸಾಕಷ್ಟು ಮಾಹಿತಿ ಸಿಕ್ತು. ಹಾಗೆ ನಮ್ಮ ಬೆಂಗಳೂರಿನಲ್ಲಿ ನಡೆಯುವಂಥ ಕರಗದ ಬಗ್ಗೆ ಮಾಹಿತಿ ಸ್ಮೃತಿ ಶ್ರೀನಿವಾಸ್ ಅನ್ನೋರು ಮಿನಿಸೋಟಾ ಯೂನಿವರ್ಸಿಟಿಯಿಂದ ಲ್ಯಾಂಡ್ಸ್ಕೇಪ್ ಆಫ್ ಅರ್ಬನ್ ಮೆಮೊರಿ ಅಂತ ಒಂದು ಪುಸ್ತಕ ಮಾಡಿದ್ದಾರೆ. ಆ ಪುಸ್ತಕದಲ್ಲಿ ಕೂಡ ನಮಗೆ ಸಾಕಷ್ಟು ಬೆಂಗಳೂರು
ಬೆಂಗಳೂರಿನಲ್ಲಿ ನಡೆಯುವ ಉತ್ಸವಗಳ ಬಗ್ಗೆ, ಕರಗದ ಬಗ್ಗೆ ಮಾಹಿತಿಗಳು ಸಿಗುತ್ತೆ. ಹಾಗಾಗಿ ನೋಡಿದ್ರೆ ವಿಶ್ವವಿಖ್ಯಾತ ತಿಗಳರಪೇಟೆಯಲ್ಲಿ, ಅಂದರೆ ಏನು ಈಗ ಹಲ್ಸೂರು ಪೇಟೆ ಅಂತ ಹೇಳ್ತೀವಿ, ಅಲ್ಲಿ ಬೆಂಗಳೂರು ಕರಗ ಚಿತ್ರ ಪೌರ್ಣಿಮೆ ಏಪ್ರಿಲ್ನಲ್ಲಿ ನಡೆಯುತ್ತೆ. ಅದಕ್ಕೆ ಅದರದೇ ಆದಂತಹ ಮಹತ್ವ ಇದೆ. 700 ವರ್ಷದ ಇತಿಹಾಸಗಳು ಕೂಡ ಇದೆ. ಆ ದೇವಸ್ಥಾನಕ್ಕೆ 1200 ವರ್ಷ ಇತಿಹಾಸ ಇದೆ ಅಂತ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟು ಒಂದು ಡಾಕ್ಯುಮೆಂಟೇಷನ್ ಮಾಡಿದೆ. ಈ ಎಲ್ಲ ಆಥರ್ಗಳು ಆ ಒಂದು ಕರಗದ ಜೊತೆಗೆ ಇನ್ನು 3 ದೇವಸ್ಥಾನಗಳು ದಾಖಲೆ ಮಾಡ್ತಾರೆ. ಪುರಾತನವಾಗಿ ಡಿಫ್ರೆಂಟ್ ಕಮ್ಯುನಿಟೀಸಿಂದ ಆಚರಣೆ ಪಡುವಂಥ ಕರಗ ಉತ್ಸವಗಳು ಅಂತೇಳಿ. ನೆಕ್ಸ್ಟ್ ಬರೋದು ಈ ಕಲಾಸಿಪಾಳ್ಯ. ಸೊ ಕಲಾಸಿಪಾಳ್ಯ ಅಂತ ಅಂದ ತಕ್ಷಣ ನಮಗೆ ನೆನಪಾಗೋದೇನು ಅಂದರೆ ಯುದ್ಧ. ನಿಮಗೆಲ್ಲ ಗೊತ್ತು, 3ನೇ ಆಂಗ್ಲೋ ಯುದ್ಧದಲ್ಲಿ ಏನೇನು ಪರಿಣಾಮಗಳಾಯಿತು, ಹೇಗೆ ನಮ್ಮ ಹೋರಾಟದಲ್ಲಿ ಮೈಸೂರು ರಾಜ್ಯ ಸೋಲಿಗೀಳಾಯಿತು, ಟಿಪ್ಪು ಸುಲ್ತಾನ್ ತನ್ನ 2 ಮಕ್ಕಳುಗಳನ್ನು ಅಡಾಯಿಡೋಂಥ ಒಂದು ಪರಿಸ್ಥಿತಿ ಕೂಡ ಬಂತು. ಸೊ ಈ ಒಂದು ಸಂದರ್ಭದಲ್ಲಿ ಹೈದರಾಲಿ ಆಡಳಿತ ಮಾಡ್ತಾ ಇರುವಾಗ, ಏನು ಮೈಸೂರು ಅರಸರ ಪರವಾಗಿ ಸರ್ವಾಧಿಕಾರ ತಗೊಂಡು ಆಡಳಿತ ಮಾಡ್ತಾ ಇದ್ದ, ಆ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿ ಮಣ್ಣಿನ ಕೋಟೆ ಇದು 9 ಬಾಕ್ಲುಗಳಿದೆ ಈ ಬೆಂಗಳೂರಿನ ಕೋಟೆಗೆ. ಸೊ ಇದು ಒಂದು ಆನೇಕಲ್ ಬಾಕ್ಲು ಅಂತ ಹೇಳಿ, ಇದು ಈಗೇನು ಪೊಲೀಸ್ ಸ್ಟೇಷನ್ ಇದೆ ಈ ದೇವಸ್ಥಾನದ ಹಿಂದೆ ಬರುತ್ತದು. ಸೊ ಇಲ್ಲಿಗೆ ಆನೇಕಲ್ ಬಾಕ್ಲು ಎಂಡಾಗಿ ಇದು ಕ್ಯಾಂಪ್, ಡೇರೆಗಳ ಕ್ಯಾಂಪ್ ಆಗಿತ್ತಿದ್ದು. ಅದ್ರ ಬಗ್ಗೆನೂ ನಾನು ಹೇಳ್ತೀನಿ. ಏನು ಮಣ್ಣಿನ ಕೋಟೆ ಇದೆ ಅದು ರಕ್ಷಣೆ ಇಲ್ಲ ಅಂತಂದ್ರೆ ಅದನ್ನು ಕಲ್ಲಿನ ಕೋಟೆಯಾಗಿ ಪರಿವರ್ತನೆ ಮಾಡಬೇಕಾಗಿರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ನೆರೆ ರಾಜ್ಯಗಳಿಂದ ಅವನು ಕೆಲಸಗಾರನ್ನ ಕರ್ಕೊಂಬರ್ತಾನೆ. ಕಲಾಸಿಗಳು ಅಂದರೆ ಮೇಸ್ತ್ರಿ ಅಂತ ಹೇಳ್ತಾರೆ. ಕಲಾಸಿ ಅಂದರೆ ಇನ್ನೊಂದು ಅರ್ಥನೇ ಅಂದರೆ ಡೇರೆ ಹಾಕೋದು ಅಂತ. ಸೊ ಇಲ್ಲೆಲ್ಲ ಮಿಲ್ಟ್ರಿ ಕ್ಯಾಂಪ್ ಇದೆಲ್ಲ ಕ್ಯಾಂಪ್ ಆಗಿತ್ತು ಸುತ್ತಮುತ್ತ ಕೋಟೆಯಿಂದ ಆಚೆ. ಇದ್ರನ್ನ ಏನಂತ ಇದ್ರು ಅಂದರೆ ಕ್ಯಾಂಪ್ ಟೆಂಪಲ್. ಆ ಕಲಾಸಿಗಳಿಂದನೇ ಇದು ಕಲಾಸಿ ಪಾಳ್ಯವಾಯಿತು. ಪಾಳ್ಯ ಅಂದರೆ ಒಂದು ಊರು, ಪಾಳ್ಯವಾಯಿತು ಅಂತ ಹೇಳ್ತಾರೆ. ಆ ಒಂದು 17ನೇ ಶತಮಾನದಲ್ಲಿ ಬಂದಂಥ ಇಲ್ಲಿ ಜನಗಳು ಡೇರೆಗಳು ಹಾಕ್ಕೊಂಡು ಶಸ್ತ್ರಾಸ್ತ್ರಗಳನ್ನ ಇಲ್ಲಿ ಇಡ್ತಾ ಇದ್ರಂತೆ. ಸೊ ಇದಕ್ಕೆ ಕ್ಯಾಂಪ್ ಟೆಂಪಲ್ ಅಂತೇಳಿ ಬ್ರಿಟಿಷ್ ಹಿಸ್ಟಾರಿಯನ್ಸೇ ದಾಖಲೆ ಮಾಡಿದ್ದಾರೆ. ಸೊ ಏನಿತ್ತು ಅಂದರೆ ಇದು ಚಿಕ್ಕ ದೇವಸ್ಥಾನವಾಗಿತ್ತಂತೆ, ಇಲ್ಲಿ ಹಳ್ಳದಲ್ಲಿತ್ತು ಇದು. ಅಂದರೆ ಅಲ್ಲಿಂದ ನೀವು ಬರಬೇಕಾದ್ರೆ ಇದು ಹಳ್ಳ ಕಾಣುತ್ತೆ, ಅದ್ರ ಕೆಳಗಡೆ ಎಲ್ಲ ಶಸ್ತ್ರಾಸ್ತ್ರಗಳು ಗೌಪ್ಯವಾಗಿ ರಕ್ಷಣೆ ಆಗ್ತಾ ಇತ್ತು. ಬ್ರಿಟಿಷವರು ಒಂದು ಲೆಕ್ಕಾಚಾರದಲ್ಲಿ ಧಾರ್ಮಿಕ ಒಂದು ದೇವಾಲಯಗಳಿಗೆ ಆಗಲಿ ಅಷ್ಟು ಈಸಿಯಾಗಿ ಎಂಟ್ರಿ ಆಗ್ತಾ ಇರಲಿಲ್ಲ, ಚೆಕ್ ಮಾಡೋಕ್ಕೆ ಎಲ್ಲ. ಹಾಗಾಗಿ ಹೈದರಾಲಿಗೆ ಇದು ಸೇಫೆಸ್ಟ್ ಪ್ಲೇಸ್ ಆಗಿತ್ತು. ಹಾಗಾಗಿ ಇದು ಕಲಾಸಿಪಾಳ್ಯದ ಕ್ಯಾಂಪ್ ಟೆಂಪಲ್ ಅಂತ ಹೇಳ್ತೀವಿ. ಇಲ್ಲಿ ಧರ್ಮರಾಯ ಸ್ವಾಮಿಯ ಆರಾಧನೆ, ಏನು ತಮಿಳುನಾಡಿನಿಂದ ಅಥವಾ ಬೇರೆ ನೆರೆ ರಾಜ್ಯಗಳಿಂದ ವಲಸೆ ಬಂದರು ಆ ಜನಾಂಗದವರು, ಅವರು ಊರುಗಳಲ್ಲಿ ಆಚರಣೆ ಮಾಡ್ತಾ ಇದ್ದಂಥ ಈ ತೆರಕೂತು ದ್ರೌಪದಿಯ ಹಬ್ಬ ಇಲ್ಲಿ ಶುರು ಮಾಡ್ತಾರೆ. ಆ ಹಬ್ಬದ ಒಂದು ಸಂಕೇತ ಏನು ಅಂದರೆ ಈ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಿಕೊಂಡು ಸುಮಾರು ಮಹಾಭಾರತನ ರೀಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. 18 ದಿನಗಳ ಕಾಲ ಮುಂಚೆ ಇಲ್ಲಿ ರೀಕ್ರಿಯೇಟ್ ಮಾಡ್ತಾಯಿದ್ರು. ನಾನು ನಿಮ್ಗೆ ಆಗಲೇ ಹೇಳಿದೆ, ಕೃಷ್ಣ ತಪಸ್ ಮಾಡಿರುವಂಥದ್ದು, ಅರ್ಗಿನ ಅರಮನೆ, ಈಗಲೂ ತಮಿಳ್ನಾಡಲ್ಲಿ 18 ದಿನವೂ ನಡೆಯುತ್ತೆ. 17ನೇ ಶತಮಾನದಲ್ಲಿ ಶುರುವಾಗಿ ಸುಮಾರು 270ರಿಂದ 300 ವರ್ಷಗಳ ಇತಿಹಾಸ ಈ ದೇವಾಲಯಕ್ಕಿದೆ. ಸೊ ಹಾಗಾಗಿ ಪುರಾಣ ಪ್ರಸಿದ್ಧ ಕಲಾಸಿಪಾಳ್ಯದ ದೇವಾಲಯದ ಕರಗ ಉತ್ಸವ ಅಂದರೆ ಇಲ್ಲಿ ವಿಶೇಷ ಏನು ಅಂದರೆ ಕರಗ ಕೆಂಡ ದಾಟುತ್ತೆ, ಅದು ವಿಶೇಷ. ಕರಗ ಹೊತ್ಕೊಂಡು ಅರ್ಚಕರು ಕೆಂಡ ದಾಟ್ತಾರೆ. ಇದು 48 ದಿನಗಳ ಆಚರಣೆ. ಮೊದಲನೇ ದಿನ ಅಣ್ಣಮ್ಮ ದೇವಿಗೆ ಆರತಿ, 2ನೇ ದಿನ ಮುತ್ಯಾಲರಾವ್ ಅವ್ರ ಸಮಾಧಿ ಪೂಜೆ, ನಂತರ ಏನು ಮಾಡ್ತಾರೆ ಅಷ್ಟದಿಗ್ಬಂಧನ ಅಂತ ಮಾಡ್ತಾರೆ. ಊರಿಗೆಲ್ಲ ಕಾಪ್ ಕಟ್ತಾರೆ, ಸುತ್ತಮುತ್ತ ಏನು ದುಷ್ಟಶಕ್ತಿಗಳು ಬರಬಾರ್ದು ಅಂತ. ತದನಂತರ ಮಹಾಭಾರತ ಪಠಣೆಯನ್ನು ಕೇಳ್ತಾರೆ ಇಲ್ಲಿ. ಓಕೆ, ಸೊ ಇದಕ್ಕೂ ಒಂದು ಅರ್ಥ ಇದೆ ಸರ್. ಯಾಕೆ ತೆರಕೂತು ನಾಟಕದ ರೂಪದಲ್ಲೇ ಇಲ್ಲಿ ಜನರು ಇದು ಮಾಡಬೇಕು ಅಂದರೆ, ಈಗ ಇಲ್ಲೆಲ್ಲ ಶ್ರಮಿಕ ವರ್ಗದ ಜನ, ಹಿಂದುಳಿದ ಜನ, ಅವ್ರಿಗೆ ನೀವು ಬಂದ್ಬಿಟ್ಟು ನಾನು ಮಹಾಭಾರತ ಕಥೆ ಹೇಳ್ತೀನಿ ಕುತ್ಕೊಂಡು ಕೇಳಪ್ಪ ಅಂದರೆ ಕೇಳ್ತಾರ? ನಿದ್ದೆ ಬರುತ್ತೆ. ಇಲ್ಲಾಂದರೆ ಈ ಹಾಡು ಹೇಳು ಅಂದರೆ ಅವ್ರಿಗೆ ಅದು ಕೂಡ ಇದಾಗಲ್ಲ. ಬಟ್ ನೃತ್ಯದ ರೂಪದಲ್ಲಿ ಏನಾದರೂ ದೃಶ್ಯಾವಳಿಗೆಯಲ್ಲಿ ಧರ್ಮವನ್ನು ನಾವು ಬೋಧನೆ ಮಾಡಿದ್ರೆ ಅದು ಉಳಿಯುತ್ತೆ. ಹಾಗಾಗಿ ಹಿಂದಿನ ಕಾಲದಲ್ಲಿ ಚಾಲುಕ್ಯರು ಮತ್ತು ಪಲ್ಲವರು ಏನು ಮಾಡಿದ್ರು ಅದ್ರನ್ನ ಮಹಾಭಾರತನ ಈ ರೀತಿ ಮಾಡ್ಕೊಂಬರೋಣ ಅಂತೇಳಿ ಮಾಡ್ಕೊಂಬಂದಿದ್ದಾರೆ. ಹೀಗೆ ನೀವು ನೋಡೋದಾದರೆ ಈ ರೀತಿ ಆಚರಣೆ ಇಲ್ಲಿ ಶುರುವಾಗಿ ಹಳೇ ಪೇಟೆ ಜೊತೆಗೆ ಇದು ಸಂಬಂಧ ಹೊಂದ್ಕೊಳ್ಳುತ್ತೆ, ಈ ಏನು ಕರಗದ ಉತ್ಸವ. ಸೊ ಇಲ್ಲಿ 10 ದಿನಗಳು ಗಂಗೆ ಪೂಜೆ ನಡೆಯುತ್ತೆ. ಏನು ಅಂದರೆ ಮುಂಚೆ ಎಲ್ಲ ಮಡಿಕೆನಲ್ಲಿ ಒಂದು ಹಳೆಯ ಬಾವಿಗಳು, ಬೆಂಗಳೂರಿನ ಹಳೆಯ ಬಾವಿಗಳನ್ನು ಗುರುತಿಸಿ ಪಾಯಿಂಟ್ ಮಾಡಿ ಒಂದೊಂದು ದಿಕ್ಕಿಗೂ ಹೋಗಿ ಗಂಗೆಯನ್ನು ತಲೆ ಮೇಲೆ ಒತ್ತು ತಂದು ನೃತ್ಯದ ಮೂಲಕ ತಂದು ಇಲ್ಲಿ ದೇವಿಗೆ ಅಭಿಷೇಕ ಮಾಡಿ 10 ದಿನಗಳ ಗಂಗೆ ಪೂಜೆ ಇಲ್ಲಿ ನಡೆಯುತ್ತೆ. ಹಂಗಾಗಿ ಆ ಗಂಗೆಯಿಂದ ನಾವೆಲ್ಲ ಪವಿತ್ರರಾಗಿದ್ದೀವಿ. ನಾವು ವರ್ಷಗಳ ಕಾಲ ನಮ್ಮದು ಶ್ರಮಿಕ ಜೀವನ, ಕೃಷಿಕ ಜೀವನ, ಕೂಲಿ ಕೆಲಸಗಳು ಮಾಡ್ಕೊಂಬಂದಿದ್ದೀವಿ. ಈ 10 ದಿನಗಳೆಲ್ಲ ನಾವು ದೈವ ಸ್ವರೂಪಿಗಳಾಗೋಣ ಅಂತ ಕಡೆ 10 ದಿನಗಳು ಇವರೆಲ್ಲ ದೈವ ಸ್ವರೂಪಿಗಳಾಗಿ ಗಂಗೆ ಪೂಜೆಗೆ ಬರೀ ಕಾಲಲ್ಲಿ ಹೋಗಿ ಒಂದೊಂದು ದೇವಾಲಯಗಳು ಮತ್ತು ಬಾವಿಗಳಿಂದ ಗಂಗೆ ತಗೊಂಬರ್ತಾರೆ. ಇದು ಇಲ್ಲಿನ ವಿಶೇಷ. ಹಾಗಾಗಿ ಬೆಂಗಳೂರಿನ ಜಲ ಸಂಪತ್ತಿಗೂ ಇದು
ಕನೆಕ್ಟಿಂಗ್ ಪಾಯಿಂಟ್ ಆಗ್ತಾ ಹೋಗುತ್ತೆ. ಈಗಲೂ ಕೂಡ ಪೂರ್ಣಿಮಾ ಟಾಕೀಸ್ ಹಿಂದ್ಗಡೆ ರಾಮಣ್ಣ ತೋಟ ಅಂತ ಈಗಲೂ ಇದೆ. ತೋಟದಲ್ಲಿ ಈಗಲೂ ಬಾವಿ ಇದೆ, ಆ ಬಾವಿಯಿಂದನೇ ನೀರು ತೊಗೊಂಬರ್ತಾರೆ ಈಗಲೂ. ಸೊ ಇವರೆಲ್ಲ ಮೂಲತಃ ಏನು ಕೃಷಿ ಇದನ್ನೇ ಅವಲಂಬನೆ ಮಾಡ್ಕೊಂಬಂದವರು. ಸೊ ಹಾಗಾಗಿ ಇಲ್ಲಿರುವಂಥ ಎಲ್ಲ ಜನಾಂಗದವರು ಸೇರಿ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ತದನಂತರ ಏನಾಗುತ್ತೆ ಅಂದರೆ, ಸೊ ಇಲ್ಲಿ ಮಹಾಭಾರತದ ಎಲ್ಲ ಕಥೆಗಳನ್ನು ಇವಾಗ ಏನು ಮಾಡ್ತಾರೆ, ಆಡಿಯೋ ಮೂಲಕ ಆಗ್ತಾ ಇದ್ದಾರೆ. ಮುಂಚೆ ಎಲ್ಲ ಏನಾಗ್ತಿದ್ರು, ಜನರು ಬಂದು ಅದು ಮನೋರಂಜನೆಯಾಗಿ ನೋಡ್ತಾ ಇದ್ರು. ಇಲ್ಲಿ ಆ ನಾಟಕಗಳೇ ಪ್ರತಿದಿನ ರಾತ್ರಿ 18 ದಿನಗಳು ನಡೀತಾ ಇತ್ತು. ಅದಾದ ಮೇಲೆ ತಾಯಿ ಒಂದು ಮುಡಿ ಕಟ್ಟುವಂಥ ಇದು ಮಾಡಿ ಕರಗೋತ್ಸವ ಆಗ್ತಾಯಿತ್ತು. ಈಗೆಲ್ಲ ಕಾಲ ಬದಲಾಗಿದೆ, ಎಲ್ಲ ಯೂಟ್ಯೂಬಲ್ಲೇ ಬರುತ್ತೆ, ಮತ್ತೊಂದು ಸುಮ್ಮನೆ ಹಾಡಾಕಿ ಬಿಡ್ತಾರೆ. ಈಗ ಯಾವುದೇ ರೀತಿ ನಡೀಲ್ಲ. ಒಂದು ದಿನ ಮಾತ್ರ ಸಾಂಕೇತಿಕವಾಗಿ ನಾನು ಹೇಳಿದ್ನಲ್ಲ, ಆ ಒಂದು ಆಚರಣೆ ಏನು ಭೀಮ ಮತ್ತು ದುರ್ಯೋಧನನ ಆಚರಣೆ ಇಲ್ಲಿ ನಡೆಯುತ್ತೆ. ಅದು ಇಲ್ಲಿನ ವಿಶೇಷ. ಇಲ್ಲಿ ಅಗ್ನಿಕುಂಡ ದಾಟಿದ ಮೇಲೆ ಬೆಂಗಳೂರು ಹಳೇಪೇಟೆಗಳು, ಅಣ್ಣಮ್ಮ ದೇವಸ್ಥಾನ ಇರ್ಬೋದು, ಧರ್ಮರಾಯ ಸ್ವಾಮಿ ದೇವಸ್ಥಾನ ಇರ್ಬೋದು, ಸಿಟಿ ಒಳಗಡೆ ಇದೆಯಲ್ಲ ಅಲ್ಲಿ, ಮತ್ತು ಕಬ್ಬನ್ಪೇಟೆಯಲ್ಲಿ ಇರ್ಬೋದು, ಭಜನೆ ಮಂದಿರಗಳಲ್ಲಿ ಪೂಜೆ ಕೊಡ್ತಾರೆ. ಅಲ್ಲೆಲ್ಲ ಹೋಗಿ ಈ ತಾಯಿ ರಾತ್ರಿ ಎಲ್ಲ ಪೂಜೆ ತಗೊಂಡು ಬಂದು ತಿರ್ಗಾ ಮಧ್ಯರಾತ್ರಿ ಇಲ್ಲ ಬೆಳಗಿನ ಜಾವ ಸ್ವಸ್ಥಾನವನ್ನು ಸೇರುವುದು ಒಂದು ಪ್ರತೀಕ. ಅರ್ಚಕರಿಗೆ ತಮ್ಮದೇ ಆದಂಥ ಒಂದು ಶಿಸ್ತಿರುತ್ತೆ, ಶಿಸ್ತುಬದ್ಧವಾದಂಥ ಜೀವನ. 48 ದಿನ ಅವರು ದೇವಾಲಯದಲ್ಲೇ ಇರಬೇಕು. ಅವರೊಂದು ಹೆಣ್ಣಿನ ಒಂದು ಸ್ವರೂಪವಾಗಿ ಬದಲಾವಣೆಗೊಳ್ಳಬೇಕು. ಮಹಾಭಾರತವನ್ನು ತಿಳ್ಕೊಬೇಕು, ಧ್ಯಾನ ಮಾಡಬೇಕು, ವಾಕಿಂಗ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು, ಮನೋಬಲ ಇರಬೇಕು. ಇದೆಲ್ಲ ಇದ್ದಾಗ ಏನಾಗುತ್ತೆ, ಅವ್ರಿಗೆ ಒಂದು ಅರ್ಪಣಾ ಮನೋಭಾವದಿಂದ ಕಡೆ 11 ದಿನಗಳು ಗಂಗೆ ಪೂಜೆ ಮಾಡಿ, ಸಾಕಷ್ಟು ಮೇ ತಿಂಗಳಲ್ಲಿ ಬಿಸಿಲಿರುತ್ತೆ, ಆ ಬಿಸಿಲಲ್ಲಿ ಬರೀ ಕಾಲಲ್ಲಿ ಅವ್ರು ಹೋಗಿ ಆ ಕಳಶವನ್ನು ತಲೆ ಮೇಲೆ ಹೊತ್ಕೊಂಡು ನೃತ್ಯ ಮಾಡಿಕೊಂಡು ಪೂಜೆಗಳು ತಗೊಂಡು ಕಿಲೋಮೀಟ್ರ್ ಗಟ್ಟಲೆ ಹೋಗುತ್ತೆ. ವಿಲ್ಸನ್ ಗಾರ್ಡನ್ಗೆ ಹೋಗ್ತಾರೆ ಒಂದಿನ ಪೂಜೆಗೆ, ಇನ್ನೊಂದು ದಿನ ಇದು ಸಂಪಂಗಿ ರಾಮನಗರ ಹೋಗ್ತಾರೆ. ಹೌದು, ಹೋಗುವಾಗ ಹಾಗೆ ಹೋಗ್ತಾರೆ. ಅಲ್ಲಿ ಆ ಬಾವಿ ನೀರಲ್ಲಿ ಸ್ನಾನ ಮಾಡಿ ಕಳಶದಲ್ಲಿ ಗಂಗೆಯನ್ನು ತುಂಬಿಸಿ ಪೂಜೆ ಮಾಡಿ ತಲೆ ಮೇಲೆ ಹೊತ್ಕೊಂಡು ಬರ್ತಾರೆ ವಾದ್ಯಗಳೊಂದಿಗೆ. 11 ದಿನ ದಿನಕ್ಕೆ ಒಂದೊಂದು ದಿಕ್ಕಲ್ಲಿ ಹೋಗಿ ಮುಗಿಸ್ಕೊಂಡ್ಬರ್ತಾರೆ. ಸೊ ಹೀಗಾಗಿ ಈ ಒಂದು ಆಚರಣೆ ಈಗ ಒಂದು ಸುಸೂತ್ರವಾಗಿ ಸಾಂಪ್ರದಾಯಿಕವಾಗಿ ನಡ್ಕೊಂಡ್ಬಂದಿದೆ ಇಷ್ಟು ದಿನದಿಂದ. ಸೊ ಇದು ಈ ಒಂದು ದೇವಾಲಯದ ಇತಿಹಾಸ ಅಂತಲೇ ಹೇಳ್ಬೋದು. ಇದು ಪಾಂಚಾಲಿ ಶಪಥ ಕಲಾಸಿಪಾಳ್ಯದ ಒಂದು ಅವಲೋಕನ ಅಂತ ಇದೆ. ಇದರಲ್ಲಿ ಮೇಯ್ನಾಗಿ ಕಲಾಸಿಪಾಳ್ಯದಲ್ಲಿರುವಂಥ ಪುರಾತನ ದೇವಾಲಯಗಳು, ಮಠಗಳು, ಅದ್ರ ಬಗ್ಗೆ ಎಲ್ಲ ದಾಖಲೆ ಕೊಟ್ಟಿದ್ದೀನಿ. ಕೋಟೆ, ಆರ್ಮರಿ, ಏನು ಪಿರಂಗಿಗಳು ಸಿಕ್ತು, ಜಲಕಂಠೇಶ್ವರ ದೇವಸ್ಥಾನ 9ನೇ ಶತಮಾನಕ್ಕೆ ಸೇರುತ್ತೆ, ಅದರದೆಲ್ಲ ಮಾಹಿತಿ ಜೊತೆಗೆ ಈ ಆಚರಣೆಯ ಮಾಹಿತಿಯು ನಾನು ಇದರಲ್ಲಿ ದಾಖಲೆ ಮಾಡಿದೆ. ತಮಿಳ್ನಾಡಿಗೆ ಹೋಗಿ ಅಧ್ಯಯನ ಮಾಡಿ, ಸುಮಾರು ಪುಸ್ತಕಗಳು ತಗೊಂಡು ಅಧ್ಯಯನ ಮಾಡಿ, ಸೊ ಏನಿದು ಆಚರಣೆ, ಹೇಗೆ ಬಂದರು ಇವರೆಲ್ಲ ಬೆಂಗಳೂರಿಗೆ, 17ನೇ ಶತಮಾನದಲ್ಲಿ ಬಂದು ಆಚರಣೆ ಎಲ್ಲಿಂದ ತೊಗೊಂಬಂದರು, ಹೆಂಗೆ ಇಷ್ಟೆಲ್ಲ ಕಟ್ಟುಪಾಡುಗಳು ಕನೆಕ್ಟ್ ಆಗ್ತಾ ಹೋಗುತ್ತೆ ಅಂತ ತಿಳ್ಕೊಂಡು ಒಂದು ಜನಪದ ಸಾಂಪ್ರದಾಯಿಕವಾದಂಥ ಆಚರಣೆ, ಸಾಂಸ್ಕೃತಿಕ ಆಚರಣೆಯಾಗಿ ಬೆಂಗಳೂರಿಗೆ ಒಂದು ಹಿರಿಮೆ ಅಂತಲೇ ಹೇಳ್ಬೋದು. ಈ ಪುಸ್ತಕ ಏನಿದೆ ಪಾಂಚಾಲಿ ಶಪಥ 2022ರಲ್ಲಿ ದೇವಾಲಯದವರು ಪಬ್ಲಿಷ್ ಮಾಡ್ತಾರೆ. ಒಬ್ಬರು ಮುಖ್ಯ ಅರ್ಚಕರಾದಂತಹ ಎಂ ಗಂಗಾಧರ್ ಅಂತ, ಅವರು ಕರಗದ ಪೂಜಾರಿ, ಅವರು ಸಾಕಷ್ಟು ನಮಗೆ ಇದಕ್ಕೆ ಸಹಾಯ ಮಾಡಿದ್ರು. ಮೈಸೂರಿನ ಮಹಾರಾಜರಾದಂಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಇಲ್ಲಿ ಬಂದು ಮಲ್ಲಿಗೆ ಹೂವಿಂದನೇ ಈ ಪುಸ್ತಕನ ಎತ್ತಿ ಬಿಡುಗಡೆ ಮಾಡಿಕೊಟ್ರು. ಅದು ನಮ್ಮೆಲ್ಲರ ಸೌಭಾಗ್ಯ ಅಂತಲೇ ಹೇಳ್ಬೋದು. ಇನ್ನೇನು ದಸರಾಗೆ ಒಂದು ವಾರ ಇತ್ತು, ಆ ಟೈಮಲ್ಲಿ ಅವ್ರು ಇಲ್ಲಿಗೆ ಬಂದು ನಾನು ದಸರಾಗೆ ಇಲ್ಲಿಂದ ಶಕ್ತಿ ತಗೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಅದು ಜನ ಮೆಚ್ಚುಗೆ ಆಗಿ ಚಪ್ಪಾಳೆ ಬಂತು. ಇಲ್ಲಿನ ಜನರ ಇನ್ನೇನು ವಿಶೇಷ ಪ್ರೀತಿ ಮಹಾರಾಜರಿಗೆ ಅಂದರೆ, ಕಲಾಸಿಪಾಳ್ಯದಲ್ಲೇ ಪ್ರಪ್ರಥಮವಾಗಿ ಜಯಚಾಮರಾಜೇಂದ್ರ ಒಡೆಯರ್ ಅವರ ಸ್ಟ್ಯಾಚ್ಯೂ ಇರೋದು. ಸರ್ಕಲ್ ಮಾರ್ಕೆಟಿಂದ ನೀವು ನೋಡ್ತಿರಲ್ಲ, ಅದು ಪ್ರಪ್ರಥಮವಾಗಿ ಜಯಚಾಮರಾಜೇಂದ್ರ ಒಡೆಯರ್ ಸ್ಟ್ಯಾಚ್ಯೂ ಇಲ್ಲಿನ ಜನರು ಎಲ್ಲ ಸೇರ್ಕೊಂಡು ಮಾಡಿರೋದು. ಆಮೇಲೆ ಇಲ್ಲಿನ ವಿಶೇಷ ಇನ್ನೊಂದು ಏನಂದರೆ, ಈ ರಸ್ತೆಗೆ ಆರ್ಮುಗಂ ಮೊದಲಿಯಾರ್ ರಸ್ತೆ ಅಂತ ಹೇಳ್ತಾರೆ. ಇದು ಆರ್ಮುಗಂ AM ರೋಡ್ ಅಂತ. ಇವರು ಯಾರಾಗಿದ್ರು ಅಂದರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರಿಗೆ ಇವರು ವೈದ್ಯರಾಗಿದ್ದರು. ಅವ್ರಿಗೆ ಏನಾದರೂ ತೊಂದರೆಗಳಾದಾಗ ಇವರು ಸಲಹೆ ಕೊಡ್ತಾಯಿದ್ರು. ಅಂದರೆ ಒಂದು ಹಾಸ್ಯ ಪ್ರಸಂಗವೂ ಇದೆ. ತುಂಬ ಹೊಟ್ಟೆ ನೋವಿಂದ ಒದ್ಲಾಡ್ತಾ ಇದ್ದಾಗ ಮಹಾರಾಜರು ಇವ್ರು ಹೋಗಿ ಹರಳೆಣ್ಣೆ ಕೊಟ್ಟು ಸರಿ ಮಾಡಿದ್ರಂತೆ, ಒಂದು ಹಾಸ್ಯ ಪ್ರಸಂಗ. ಅದನ್ನು ನಗರದ ನಿರ್ಮಾಪಕರಲ್ಲಿ ಸುರೇಶ್ ಮೂನ್ ಅವರು, ಇತಿಹಾಸಗಾರರು ದಾಖಲೆ ಮಾಡಿದ್ದಾರೆ. ಹಾಗಾಗಿ ಆರ್ಮುಗಂ ಮೊದಲಿಯಾರವರು ಈ ದೇವಸ್ಥಾನ ಆಗಿರ್ಬೋದು, ಈ ಗೋಪುರ ಕಟ್ಟಲಿಗೋಸ್ಕರ ಆಗಿರೋರು ತುಂಬ ಸಹಕಾರ ಮಾಡಿದ್ದಾರೆ. ಹಂಗೆ ಇಲ್ಲಿ ಇರುವಂಥ ಮಠಗಳು ಬುಕ್ ಪಬ್ಲಿಷ್ಗೂ ಸಹಾಯ ಮಾಡಿದ್ದಾರೆ. ಡಾಕ್ಟರ್ ನಟೇಶನ್ ಪಿಳ್ಳೈ ಅಂತ, ಅವರು ಒಂದು ಸ್ಮರಣೀಯರು ಅಂತಲೇ ಹೇಳ್ಬೋದು. ಈ ದೇವಾಲಯದ ಅಭಿವೃದ್ಧಿಗೆ ಕಾರಣ ಆಗಿದ್ರು. ಆಮೇಲೆ ಅಣ್ಣಯ್ಯಪ್ಪ ಅಂತ ಹೇಳಿ,
ಪೈಲ್ಮಾನ್ ಅಣ್ಣಯ್ಯಪ್ಪ ಅಂತ ತಿಗಳರಪೇಟೆಯಲ್ಲಿದ್ದಾರೆ. ಅವರು ಈ ರಾಜಗೋಪುರ ಕಟ್ಸೋಕ್ಕೆ ತುಂಬ ಸಹಾಯ ಮಾಡಿ ನಾಟಕಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅವರು ತುಂಬ ಹೆಸರಿದೆ, ಪೈಲ್ಮಾನ್ ಅಣ್ಣಯ್ಯಪ್ಪ ಅಂತ ಪೈಲ್ಮಾನ್ರು ಕೂಡ ಆಗಿದ್ದರು. ಹಾಗೆ ಇನ್ನು ಮುಂದೆ ಗರಡಿ ಮನೆ, ಭಜನೆ ಮನೆ ಎಲ್ಲ ಇದೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು. ಸೊ ಹೀಗೆ ಸಾಕಷ್ಟು ಮಹನೀಯರು, ಆರ್ಮುಗಂ ಮೊದಲಿಯಾರ್ ಇರ್ಬೋದು, ಸಜ್ಜನ್ ರಾವ್ ಅವರು ಹುಷಾರಿಲ್ಲದಂಥ ಸಂದರ್ಭದಲ್ಲಿ ವಿ ವಿ ಪುರಂ ಅಲ್ಲಿ ಒಳಗಡೆ ಹೋಗಿ ದೇವರು ಆಶೀರ್ವಾದ ಮಾಡ್ತಂತವ್ರು. ಅಂದರೆ ಯಾಕೆ ಹೋಗಿ ಮಾಡಿದ್ರು ಅಂದರೆ ಅವರೆಲ್ಲ ಕೊಟ್ಟಿರುವಂಥ ಕೊಡುಗೆ ಆ ಥರ ಸಜ್ಜನ್ ರಾವ್ ಹಾಸ್ಪಿಟ್ಲ್. ಹಾಗೆ ನಮ್ಮ ದೊಡ್ಡಣ್ಣ ಶೆಟ್ಟಿ ಇರ್ಬೋದು, SLN ವಿದ್ಯಾಸಂಸ್ಥೆ, ಅವರೆಲ್ಲ ಸಾಕಷ್ಟು ಕೋಆಪ್ರೇಟ್ ಮಾಡಿ ಬೆಳೆಸಿದಂಥದ್ದು ಈ ಕಲಾಸ್ಪಳ್ಯ. ಇದಕ್ಕೆ ಆದಂಥ ಒಂದು ಐತಿಹಾಸಿಕ ಹಿನ್ನೆಲೆ, ಇತಿಹಾಸ, ಯುದ್ಧದ ಇತಿಹಾಸ, ಸಾಂಸ್ಕೃತಿಕ ಇತಿಹಾಸ ಮತ್ತು ಈಗ ವ್ಯಾಪಾರೀಕರಣದ ಇತಿಹಾಸ ಎಲ್ಲವೂ ಮೇಳೈಸಿದೆ. ಹಂಗೆ ಮಾರ್ಕೆಟ್ ಹಿಂದೆ ಏನಾಗಿತ್ತು, ಸಿದ್ದಿಕಟ್ಟೆ ಆಗಿತ್ತು, ಜಲಕಂಠೇಶ್ವರ ದೇವಾಲಯವೂ ಒಂದು ಕೆರೆ ಆಗಿತ್ತು ಅಂತ ಹೇಳ್ತಾರೆ. ಹಾಗಾಗಿ ಯುದ್ಧದಿಂದ ಶುರುವಾದಂತಹ ಈ ಪಾಳ್ಯ ಇಲ್ಲಿ ಗಂಟ ಮುಂದುವರೆದು ಇವಾಗ ಒಂದು ಕಮರ್ಷಿಯಲ್ ಔಟ್ಲುಕ್ ತಗೊಂಡಿದೆ. ಇಷ್ಟೆಲ್ಲ ಆದರೂ ಕೂಡ ಈ ಸಾಂಸ್ಕೃತಿಕ ಆಚರಣೆ, ಇದೊಂದು ಟೆಕ್ನಿಕಲ್ ಡಿಜಿಟಲ್ ವರ್ಲ್ಡಲ್ಲೂ ಕೂಡ ಅಷ್ಟೇ ಶಾಸ್ತ್ರಬದ್ಧವಾಗಿ ಆಚರಣೆ ಮಾಡಿಕೊಂಡು ಪ್ರಾಮಾಣಿಕವಾಗಿ ಬದ್ಧರಾಗ್ತಾ ಇದ್ದಾರೆ. ಏನೋ ಒಂದು ಆಲ್ಟರ್ನೇಟ್ ತರ್ಬೋದಲ್ವ, ಗಾಡಿನಲ್ಲಿ ಹೋಗ್ಬೋದು, ಪೂಜೆ ಮಾಡ್ಕೊಂಬರ್ಬೋದು, ಚಪ್ಪಲಿ ಬದಲು ಇನ್ನೇನೋ ಹಾಕೊಬೋದು ಅಂತಿಲ್ಲ. ಅದೇ ಬರೀ ಕಾಲಲ್ಲಿ ಹಾಗೆ ಅಷ್ಟೇ ನಿಷ್ಠೆ ಶ್ರದ್ಧೆಯಿಂದ ಮಾಡಿಕೊಂಡು ಆಚರಣೆ ಬರ್ತಿದ್ದಾರೆ. ಹಂಗಾಗಿ ಒಂದು ಬೆಂಗಳೂರಿಗೆ ಒಂದು ಸಮೃದ್ಧಿ ಆಗೋಕ್ಕೆ ಈ ಒಂದು ಆಚರಣೆಯ ಕಾರಣ ಅಂತ ಹೇಳ್ಬೋದು ಸರ್. ಹಾಗಾಗಿ ಈಗ ಸಾಂಕೇತಿಕವಾಗಿ ಬೆಂಗಳೂರಿನಲ್ಲಿ ಕರಗದ ದಿನ ಒಂದಿನ ಮಾತ್ರ ಈ ಒಂದು ದೇವಸ್ಥಾನದಲ್ಲಿ ತೆರಕೂತು ನಾಟಕ ನಡೆಯುತ್ತೆ. ಈಗ ನಾವಿಲ್ಲಿ ದ್ರೌಪದಿ ಮೂರ್ತಿಯನ್ನು ಏನು ನೋಡ್ತಾ ಇದ್ದೀವಿ, ಕೆಂಪು ಅಂದರೆ ಕೋಪದಲ್ಲಿದ್ದಾಳೆ ಆಕೆ ಅಂತ ಹೇಳಿ, ಅಂದರೆ ಇಲ್ಲಿ ಮುಡಿ ಕಟ್ಟಿದ್ದಾಳೆ ಆ ಅಮ್ಮ, ನೀವು ನೋಡ್ಬೋದು. ಸೊ ಏನು ಇವನು ಆರ್ವಾನು ಯಾರು ಅಂದರೆ ಆತ ಅರ್ಜುನನ ಮಗ ಅಂತೇಳಿ ಮಹಾಭಾರತದಲ್ಲಿ ದಾಖಲೆ ಆಗುತ್ತೆ. ಅವನು 3 ಷರತ್ತುಗಳನ್ನು ಹಾಕ್ತಾನೆ. ಏನು 3 ಷರತ್ತು? ನಾನು ಸತ್ತ ಮೇಲೂ ಸಹ ಯುದ್ಧವನ್ನು ನೋಡಬೇಕು, ನನಗೆ ಮದುವೆ ಆಗಬೇಕು, ಮತ್ತು ಭೂಮಿಯಲ್ಲಿ ಜನರು ನನ್ನ ಆರಾಧನೆ ಮಾಡಬೇಕು. ಆರ್ವಾನನನ್ನು ಒಂದು ಏನು ತೃತೀಯ ಲಿಂಗಿಗಳು, ಟ್ರಾನ್ಸ್ಜೆಂಡರ್, ಮಂಗಳಮುಖಿ ಕಮ್ಯುನಿಟಿಯವರು ಆರಾಧನೆ ಮಾಡ್ತಾರೆ. ಆಮೇಲೆ ನೀವೇನು ಗಿಣಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ, ಈ ಗಿಣಿಗೂ ಒಂದು ಮಹತ್ವ ಇದೆ. ಒಂದು ರಾಕ್ಷಸನ ಪತ್ನಿ ಈಕೆ, ಸಿಂಪಕವಲ್ಲಿ ಅಂತ ಹೇಳಿ ಒಂದು ಪುರಾಣಗಳಲ್ಲಿ ಹೇಳುತ್ತೆ. ಚೈತ್ರ ಪೌರ್ಣಿಮೆ ಆಗುತ್ತೆ ಏಪ್ರಿಲ್ ತಿಂಗಳಿನಲ್ಲಿ, ಬೆಂಗಳೂರು ಕರಗ ಆಗುತ್ತಲ್ಲ, ಅದಾಗಿ ಮರುದಿನ ಪಾಡ್ಯ ಇಲ್ಲಿ ದ್ರೌಪದಿ ಕಲ್ಯಾಣೋತ್ಸವ ಆಗುತ್ತೆ. ಅರ್ಜುನಂಗೂ ದ್ರೌಪದಿಗೂ ಕಲ್ಯಾಣೋತ್ಸವ ಮಧ್ಯೆ ಇರುವಂಥದ್ದೇ ಐತಿಹಾಸಿಕ ಪುರಾಣ ಪ್ರಸಿದ್ಧ ಕಲಾಸಿಪಾಳ್ಯ ಕರಗ.